ಸರ್ ನನ್ನ ಹೆಸರು ವನ್ಯ ಶ್ರೀನಿವಾಸ್ ಅಂತ. ನಾನು ಮಾಸ್ ಮೀಡಿಯಾ ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟಿಂದ. ಸರ್ ನನ್ನ ಕ್ವೆಶ್ಚನ್ ಏನು ಅಂತಂದರೆ, ಅಂಬೇಡ್ಕರ್ ಅವರು ದೊಡ್ಡ ಕನಸು ಕಟ್ಕೊಂಡಿದ್ದಾರೆ, ಲೈಕ್ ಕ್ಯಾಸ್ಟಿಸಮ್ ಇಂದ ನಾವು ಬೇಸ್ಡ್ ಆನ್ ನಮ್ಮನ್ನು ಡಿಸ್ಕ್ರಿಮಿನೇಷನ್ ಎಲ್ಲ ಮಾಡಬಾರ್ದು ಅಂತ. ಬಟ್ ಅವಾಗಿನ ಕಾಲಕ್ಕೆ ಇವಾಗ ನಾವು ತುಂಬ ಫಾರ್ವರ್ಡ್ ಬಂದಿದ್ದೀವಿ ಸರ್. ಬಟ್ ಅಂದರೂ ಕೂಡ ಇವತ್ತಿನ ದಿವಸ ಎಜುಕೇಟೆಡ್ ಒನ್ಸೇನೆ ಆಗಿರ್ಬೋದು, ಲೈಕ್ ಡಿಫ್ರೆಂಟ್ ಕಾಸ್ಟ್ ಮ್ಯಾರೇಜ್ ಮಾಡೋಕ್ಕೆ ಅವರು ಒಪ್ಪಲ್ಲ. ಅಷ್ಟೇ ಅಲ್ಲ, ಎಲ್ಲೇ ಹೋದರೂ ಈಗಲೂ ಕೂಡ ಕೆಲವೊಂದು ಟೆಂಪಲ್ಸಲ್ಲಿ ಆಗಿರ್ಬೋದು, ಬೇರೆ ಕಡೆ ಆಗಿರ್ಬೋದು, ತುಂಬ ಡಿಸ್ಕ್ರಿಮಿನೇಷನ್ ನಡೀತಿದೆ. ಎಜುಕೇಷನ್ ಇಟ್ಕೊಂಡು ನಾವು ಇಷ್ಟು ಮುಂದೆ ಬಂದಿದ್ರು ಆ ಕ್ಯಾಸ್ಟಿಸಮ್ ಅನ್ನೋದು ನಾವು ಈಗಲೂ ಕೂಡ ಪಾಲಿಸ್ತೀವಲ್ಲ ಸರ್, ಇದಕ್ಕೆ ಏನು ಹೇಳ್ತೀರಾ? ಇದಕ್ಕೆ ಮೊದಲನೇದಾಗಿ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಯಾಕಂದರೆ ಶಿಕ್ಷಣದ ಉದ್ದೇಶ ಏನಾಗಿದೆ, ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದವರು ಎಲ್ಲರೂ ಕನಸು ಏನಾಗಿದ್ರು, ಎಲ್ರಿಗೂ ಶಿಕ್ಷಣ ಕೊಡಬೇಕು ಅಂತಾಗಿತ್ತು. ಶಿಕ್ಷಣದ ಉದ್ದೇಶ ಏನು, ಕೇವಲ ಉದ್ಯೋಗ ಪಡೆಯೋದಲ್ಲ, ಭಾರತೀಯ ಸಮಾಜದಲ್ಲಿ ಬದಲಾವಣೆ ತರಬೇಕು ಅಂತಿತ್ತು. ಆದರೆ ಶಿಕ್ಷಣ ಪಡೆದ ಮೇಲೂ ಕೂಡ ಅವ್ರಿಗೆ ಶಿಕ್ಷಣ ಅಂದರೆ ಅಕ್ಷರಗಳು ಗೊತ್ತಿದೆ, ಅವರು ಅಕ್ಷರಸ್ಥೆ ಹೊರತು ಶಿಕ್ಷಣ ಪಡೆದವರಲ್ಲ. ಡಿಗ್ರಿ ಪಡೆದಿದೆ, ಅವರು BE ಮಾಡಿದ್ದಾರೆ, MBBS ಮಾಡಿದ್ದಾರೆ, ಐ ಹ್ಯಾವ್ ಡನ್ ಮೈ PhD ಅಂದರೆ ಅವರೆಲ್ಲ ಅಕ್ಷರಸ್ಥರು ಅಂತ ನಾನು ಕರಿತೀನಿ. ಅವರನ್ನೆಲ್ಲರೂ ಶಿಕ್ಷಿತರು ಅಂತ ಕರೆಯಲ್ಲ. ಮತ್ತು ಅವರಿಗೆ ಸಾಮಾಜಿಕ ಶಿಕ್ಷಣ ಇಲ್ಲ. ಮತ್ತು ಅವ್ರಿಗೆ ಯಾರಾದರೂ ಜಾತಿ ಪದ್ಧತಿಯನ್ನು ಅನುಸರಿಸಿದ್ರೆ, ನಾನು ಒಂದೇ ಮಾತು ಹೇಳ್ತೀನಿ, ಕ್ಯಾಸ್ಟ್ ಈಸ್ ಆಂಟಿ ನ್ಯಾಷನಲ್. ಯಾವುದನ್ನೋ ದೇಶದ್ರೋಹ ಅಂತ ಕರೀತಾರೆ. ಯಾರು ಜಾತಿ ಪದ್ಧತಿಯನ್ನು ಆಚರಿಸ್ತಾರೋ ಅವರು ದೇಶದ್ರೋಹವನ್ನು ಮಾಡ್ತಿದ್ದಾರೆ ಅಂತಲೇ ಅರ್ಥ ಮಾಡ್ಕೋಬೇಕು. ಅವ್ರಿಗೆ ಆ ತಿಳುವಳಿಕೆ ಬರಬೇಕು. ಈ ಮಾಧ್ಯಮದ ಮೂಲಕ ನಾನು ವಿನಂತಿ ಮಾಡ್ತೀನಿ, ಯಾರಾದರೂ ಹಾಗಾದರೆ ನಮ್ಮ ದೇಶವನ್ನು ವಿಭಜಿಸುವ ರೀತಿ ಅದು. ಒಂದು ಸಾರಿ ನೀವು ಜಾತಿ ಪದ್ಧತಿ, ಈಗ ಬಾಹ್ಯ ಶತ್ರುಗಳು ಬಂದು ನಮ್ಮ ದೇಶವನ್ನು ವಿಭಜಿಸ್ತಾರೆ, ಅಥವಾ ಬೇರೆ ಯಾರೋ ವಲಸಿಗರು ಬಂದು ನಮ್ಮ ದೇಶವನ್ನು ವಿಭಜಿಸ್ತಾರೆ ಅನ್ನೋದಕ್ಕಿಂತ, ನಾವು ನಮ್ಮ ದೇಶದಲ್ಲಿಯೇ ನಮ್ಮ ಪಕ್ಕದ ಮನೆಗಳಲ್ಲಿಯೇ ನಾವು ಒಂದಾಗದೆ ಹೋದರೆ ನಾವು ಅನ್ಯರನ್ನು ದೂರಿ ಏನು ಪ್ರಯೋಜನ? ನಮ್ಮ ಮನೆಯನ್ನು ನಾವು ಅಚ್ಚುಕಟ್ಟಾಗಿ ತೊಳೆಯದ ಹೊರತು ಬೀದಿಯಲ್ಲಿ ಏನೋ ಗಲೀಜು ಬಿದ್ದಿದೆ ಅಂದರೆ ಪ್ರಯೋಜನ ಇಲ್ಲ. ಹಾಗಾಗಿ ಇನ್ನೂ ನಾವು ಹಾಗಂತ ನಿರಾಶರಾಗಬೇಕಿಲ್ಲ. ನಾವು ಹೆಚ್ಚು ಪ್ರಯತ್ನವನ್ನು ಪಡ್ಬೋದು. ಈಗ ನಿಮ್ಮಂಥ ಯುವಜನರ ಜೊತೆ ಸಂವಾದ ಏರ್ಪಡಿಸಿರೋದು ಏನಕ್ಕೆ ಅಂದರೆ, ಈ ಒಂದು ಡೈಲಾಗ್ ಇದೆಯಲ್ಲ, ನಿಮ್ಮಲ್ಲಿ ಆ ಪ್ರಶ್ನೆ ಬಂತಲ್ಲ, ನಾವು ಮುಂದೆ ನಮ್ಮ ದೇಶಕ್ಕೆ ಅನುಕೂಲವಾಗುವಂತೆ ನಮ್ಮ ದೇಶ ಪ್ರೇಮವನ್ನು ಮೆರಿಬೇಕಂದ್ರೆ ನಾವು ಇದನ್ನು ಮಾಡಬಾರ್ದು. ನಾವು ಜಾತಿ ಆಧಾರದ ಮೇಲಾಗಲಿ, ನಮ್ಮ ಸಂವಿಧಾನದ ಪ್ರಸ್ತಾವನೆಯೇ ಹೇಳ್ತಲ್ಲ, ನಾವು ಜಾತಿ ಆಧಾರದ ಮೇಲಾಗಲಿ, ಧರ್ಮದ ಆಧಾರದ ಮೇಲಾಗಲಿ, ಭಾಷೆಯ ಆಧಾರದ ಮೇಲಾಗಲಿ, ಲಿಂಗತ್ವದ ಆಧಾರದ ಮೇಲಾಗಲಿ ನಾವು ಅಸಮಾನತೆಯನ್ನು ಆಚರಿಸಬಾರದು. ಹಾಗಾಗಿ ನಮ್ಮ ಕರ್ತವ್ಯ ಏನು ಇರುತ್ತೆ, ಪ್ರತಿಯೊಂದು ಸಮಾಜದಲ್ಲಿ ಇರುತ್ತೆ. ಅದು ಒಂದೇ ಸಾರಿ ತೊಡೆದು ಹಾಕೋಕ್ಕಾಗಲ್ಲ. ಆದರೆ ಎಲ್ಲ ಯುವ ಜನರ ಜೊತೆ ನಾವು ಯಾಕೆ ಸಂವಾದ ಮಾಡ್ತಿದ್ದೀವಿ, ನಮ್ಮೆಲ್ಲರ ಸಾಮೂಹಿಕ ಜವಾಬ್ದಾರಿಯಾಗಿ ನಾವೆಲ್ಲರೂ ಒಟ್ಟಾಗಿ ಬಗೆಹರಿಸೋಕ್ಕೆ, ನಮ್ಮ ದೇಶವನ್ನು ಚೆನ್ನಾಗಿ ಕಟ್ಟೋಕ್ಕೆ ಪ್ರಯತ್ನ ಪಡೋಣ.